ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ರೇಷನ್ ಅಕ್ಕಿಯಿಂದ ತುಂಬ ಮೃದುವಾಗಿ, ತುಂಬ ಸುಲಭವಾಗಿ, ಹಾಗೆ ಬೆಳ್ಳಗೆ ತಟ್ಟೆ ಇಡ್ಲಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗಂತೂ ತುಂಬ ಸಾಫ್ಟಾಗಿರೋವಂಥ ತಟ್ಟೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ಮೊದಲು ಇಡ್ಲಿ ಮಾಡೋದಕ್ಕೆ ಅಕ್ಕಿನ ನೆನೆಸ್ಕೊಳ್ಬೇಕು. ಈ ಲೋಟದಲ್ಲಿ 1 ಲೋಟದಷ್ಟು ರೇಷನ್ ಅಕ್ಕಿನ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೃದುವಾಗಿ ಬೆಳ್ಳಕ್ಕೆ ಬರುತ್ತೆ ರೇಷನ್ ಅಕ್ಕಿ. ಹಾಗೆ ಅಕ್ಕಿನ ಹಾಕ್ಕೊಂಡೆ. ಈಗ ಒಂದು ಚಿಕ್ಕ ಲೋಟದಲ್ಲಿ ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ದಪ್ಪ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಹಾಗೆ 1 ಲೋಟದಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗೆಲ್ಲನೂ 2-3 ಸರಿ ತೊಳ್ಕೊಂಬಿಟ್ಟು ನೆನೆ ಹಾಕ್ಕೋಬೇಕಾಗತ್ತೆ. ಒಂದು 6 ಅವರ್ ನೆನೆಸ್ಕೊಳ್ಬೇಕು. ನಾನಿಲ್ಲಿ ಬೆಳಗ್ಗೆ ನೆನೆಸ್ಕೊಂಡು ಸಂಜೆ ರುಬ್ಕೊಳ್ತೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ರುಬ್ಕೋಬೇಕಾಗತ್ತೆ. 8 ಅಥವಾ 9 ಗಂಟೆಗೆ ರುಬ್ಕೊಂಡ್ರೆ ಆಗುತ್ತೆ. ಹಾಗೆ ಬೇಗ ರುಬ್ಬಿಟ್ರೆ ಎಲ್ಲ ಉಕ್ಕಿ ಮತ್ತು ಹುಳಿ ಬರುತ್ತೆ ಜಾಸ್ತಿ. ಈಗ ನೆನೆಸ್ಕೊಳ್ಳೋಣ, ಈಗ ರುಬ್ಕೊಳ್ಳೋಣ. ನಾನಿಲ್ಲಿ ಸಂಜೆ ರುಬ್ತಾ ಇದ್ದೀನಿ. ಮೊದಲು ನೆನೆಸಿರೋವಂಥ ಉದ್ದಿನ ಕಾಳನ್ನ ಚೆನ್ನಾಗಿ ಇನ್ನೊಂದು ಸರಿ ತೊಳ್ಕೊಂಡು ಇದನ್ನು ಮೊದಲು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಸ್ವಲ್ಪ ರುಬ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ಈಗ ಉದ್ದಿನ ಬೇಳೆನ ರುಬ್ಕೊಂಡಿದ್ದೀವಲ್ವಾ, ಈಗ ಗಟ್ಟಿ ಅವಲಕ್ಕಿನ ನೆನೆಸ್ಕೊಂಡಿರೋದನ್ನ ಅದನ್ನು ಅಷ್ಟೇ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇದನ್ನು ಹಾಕ್ಕೊಳ್ಬೇಕು ಜೊತೆಲಿ. ಹಾಗೆ ನೆನೆಸಿರೋವಂಥ ದಪ್ಪ ಸಬ್ಬಕ್ಕಿ ಅದನ್ನು ಹಾಕೊಳ್ಳೋಣ. ಈಗ ನೀರು ಬೇಕಾದರೆ ನೋಡಿಕೊಂಡು ಹಾಕೋಬೇಕಾಗತ್ತೆ. ಇದನ್ನು ನೈಸಾಗಿ ರುಬ್ಕೋಬೇಕು. ಹಾಗೆ ಈಗ ನೆನೆಸಿರೋವಂಥ ಅಕ್ಕಿನ ಅದನ್ನು ಅಷ್ಟೇ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ದಪ್ಪಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು, ತುಂಬ ಜಾಸ್ತಿ ನೀರನ್ನ ಹಾಕೋಬಾರ್ದು. ಈಗ ಅಕ್ಕಿನೂ ರುಬ್ಬಿ ಆಯಿತು. ಈಗ ಎಲ್ಲನೂ ಒಟ್ಟಿಗೆ ಪಾತ್ರೆಗೆ ಹಾಕ್ಕೊಂಬಿಡೋಣ. ಈಗ ಬೇಸಿಗೆ ಆಗಿರೋದ್ರಿಂದ ನಾನಿಲ್ಲಿ ಉಪ್ಪು ಹಾಕ್ತಾಯಿಲ್ಲ, ಹಾಗೆ ಕಲಿಸ್ಕೋಬೇಕಾಗತ್ತೆ. ಬೆಳಗ್ಗೆ ಉಪ್ಪನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಕೈನಿಂದನೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 1-2 ನಿಮಿಷ ಕಾಲ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಬೆಳಗ್ಗೆ 10-12 ಅವರು ಹಾಗೆ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಈ ರೀತಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಬಿಡೋದು. ನೀವು ಚಳಿಗಾಲದಲ್ಲಾದರೆ ಸ್ವಲ್ಪ ಬೇಗ ರುಬ್ಕೋಬೇಕಾಗುತ್ತೆ, ಹಾಗೆ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು. ಈಗ ಬೆಳಗ್ಗೆ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಈಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಬ್ಬಿಲ್ಲ ಅಂತಂದರೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೋಬೋದು. ಬೇಸಿಗೆ ಕಾಲದಲ್ಲಿ ಅಡುಗೆ ಸೋಡಾ ಹಾಕೋ ಅವಶ್ಯಕತೆಯೇ ಇಲ್ಲ. ಚಳಿಗಾಲದಲ್ಲಿ 1-2 ಚಿಟಿಗೆಯಷ್ಟು ಅಡುಗೆ ಸೋಡಾ ಹಾಕ್ಕೋಬೇಕಾಗತ್ತೆ. ಚೆನ್ನಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಹಿಟ್ಟಿಗೆ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಈಗ 1-2 ನಿಮಿಷ ಕಾಲ ಹಾಗೆ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡೋಣ ಉಪ್ಪು ಹಾಕಿರೋದ್ರಿಂದ. ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡ್ತಿರೋದ್ರಿಂದ ತಟ್ಟೆಗೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೋಬೇಕು. ಎಲ್ಲ ತಟ್ಟೆಗೂ ಮೊದಲು ಎಣ್ಣೆ ಎಲ್ಲ ಸವರ್ಕೊಂಡು ಇಟ್ಕೊಂಬಿಡೋಣ. ಹಾಗೆ ಹಿಟ್ಟನ್ನು ಅಷ್ಟೇ 1-2 ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬಾರ್ದು 1-2 ಸೌಟಷ್ಟು ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಬಿಡಬೇಕು. ತಟ್ಟೆ ತುಂಬ ಈ ರೀತಿ ತುಂಬಾರ್ದು. ಈ ರೀತಿ 2 ಸೌಟ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಡ್ಲಿ ಸ್ಟ್ಯಾಂಡ್ಗಳಿಗೆ ಪ್ಲೇಟ್ಗಳನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಈ ರೀತಿ ಎಲ್ಲ ಪ್ಲೇಟ್ಗಳಿಗೆ ಜೋಡಿಸ್ಕೊಂಡು ಹಾಗೆ ಕ್ಲೋಸ್ ಮಾಡ್ಕೋಬೇಕು. ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇರೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಹುಣಸೆಹಣ್ಣು ಪಾತ್ರೆ ಕಪ್ಪಗಾಗೋದಿಲ್ಲ. ಈ ರೀತಿ ಮೇಲ್ಗಡೆ ಒಂದು ಪಾತ್ರೆ ಯಾವುದಾದ್ರೂ ಮುಚ್ಚಿ ಒಂದು 20 ನಿಮಿಷ ಅಥವಾ 25 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ.
ಮುಟ್ಟಿ ನೋಡಿದ್ರೆ ಸ್ವಲ್ಪ ಅಂಟುತ್ತಾ ಇದ್ದರೆ ಇನ್ನೊಂದು 2 ನಿಮಿಷ ಕಾಲ ಬೇಯಿಸ್ಕೊಂಡು, 2 ನಿಮಿಷ ಕಾಲ ಆದಮೇಲೆ ತೆಗೆದ್ರೆ ತುಂಬ ಮೃದುವಾಗಿರುವಂಥ ಹಾಗೆ ಬೆಳ್ಳಕ್ಕೆ ಬರುವಂಥ ತಟ್ಟೆ ಇಡ್ಲಿ ರೆಡಿ ಆಗಿಬಿಡುತ್ತೆ. ಮನೆಯಲ್ಲೇ ತುಂಬ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ತಟ್ಟೆ ಇಡ್ಲಿನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬೆಳ್ಳಕ್ಕೆ. ಹಾಗೆ ರೇಷನ್ ಅಕ್ಕಿಯಿಂದ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಎಲ್ಲನೂ ತಟ್ಟೆಯಿಂದ ತೆಗೆದುಬಿಡೋಣ. ನಾನಿಲ್ಲಿ ಇಡ್ಲಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಇಷ್ಟ ಇದ್ದರೆ ಬೆಣ್ಣೆ ಹಾಕ್ಕೋಬೋದು ಅಥವಾ ತುಪ್ಪ ಹಾಕ್ಕೋಬೋದು. ತುಂಬ ರುಚಿಯಾಗುತ್ತೆ ವಯಸ್ಸಾದವ್ರಿಗೆ, ಹಾಗೆ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಈಗಂತೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು. ತುಂಬ ರುಚಿಯಾಗಿರುವಂಥ ಹಾಗೆ ಹೆಲ್ತಿ ಆಗಿರುವಂಥ ತಟ್ಟೆ ಇಡ್ಲಿ. ಹಾಗೆ ಜೊತೆಗೆ ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ಇಡ್ಲಿಗೆ ಮಾಡಿದ್ದೆ, ತುಂಬ ರುಚಿಯಾಗಿರುತ್ತೆ. ಎರಡನ್ನೂ ಸಹ ಒಂದು ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸೊಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.